ಹೃದಯಪೂರ್ವಕ ಧನ್ಯವಾದ. ನಮ್ಮ VAK ಫೌಂಡೇಶನ್ ವತಿಯಿಂದ ನಮಗೆ ಮತ್ತೊಮ್ಮೆ ಹೃದಯಪೂರ್ವಕ ಧನ್ಯವಾದ. ಈ ಒಂದು ಕಾರ್ಯಕ್ರಮ ಆಗಿರ್ತದೆ. ಎಲ್ಲ ಸನ್ಮಾನಿತರಿಗೆ ಕುಂದವರು ದಯವಿಟ್ಟು ಜೋರಾದ ಚಪ್ಪಾಳೆ ತರಬೇಕು. ಒಂದು ಸರ್ವೆ ಇದೆ, ಗೌರ್ಮೆಂಟ್ ಸರ್ವೆ ಮಾಡಿದ್ದು 45ರಿಂದ 50 ವರ್ಷ ಯಾರು ಕಾಯಿ ಮಾರಂಗಿಲ್ಲ. ಇಂಥ ಒಂದು ಕೆಲಸ ಮಾಡೋದ್ರಿಂದ ಅವ್ರಿಗೆ ಅನೇಕ ಮಾರಣಾಂತಿಕ ಕಾಯಿಲೆಗಳಿಗೆ ತುತ್ತಾಗಿ ಅವ್ರಿಗೆ ಯಾವುದೇ ಭದ್ರತೆ ಇಲ್ಲದೆ ವೆಂಕಟೇಶ್ ಕಟ್ಟಿ ಅವ್ರಿಗೆ, VAK ಫೌಂಡೇಶನ್ಗೆ, ಸನ್ಮಾನ್ಯ ಶ್ರೀ ಅಶೋಕ್ ಕಟ್ಟಿ ಅವ್ರಿಗೆ, ನಮ್ಮ ನೆಚ್ಚಿನ ಎಲ್ಲ ಪೌರ ಕಾರ್ಮಿಕರಿಗೆ ಇವತ್ತಿನ ವಿಶೇಷ ಕಾರ್ಯಕ್ರಮ ಬಗ್ಗೆ VAK ಫೌಂಡೇಶನ್ ನಡೆಸಿದ ಕಾರ್ಯಕ್ರಮ ವಿಶೇಷವಾಗಿ ತಿಳಿಸಿಕೊಡಿ. ಮೊನ್ನೆ ಏನು ಪೌರ ಕಾರ್ಮಿಕ ದಿನಾಚರಣೆ ಅಂಗವಾಗಿ ಇವತ್ತು ನಾವು ಅವ್ರಿಗೊಂದು ಸನ್ಮಾನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ನಮ್ಮ VAK ಫೌಂಡೇಶನ್ ವತಿಯಿಂದ. ಇದ ಕಾರಣ ಏನಂದ್ರೆ, ಈಗ ನಮ್ಮ ಸಿಟಿ ಏನಿದೆ ಕ್ಲೀನ್ ಮಾಡಿ ಏನಿದು ಆರೋಗ್ಯವಂತವಾಗಿ ಇಡುವ ನಮ್ಮ ಅವ್ರ ಒಂದು ಪ್ರಯತ್ನಿಗೆ ಅವ್ರಿಗೊಂದು ಸನ್ಮಾನ ಕಾರ್ಯಕ್ರಮ ನಾವು ಹಮ್ಮಿಕೊಳ್ಳಲಾಗಿದೆ. ದಿನಾಚರಣೆ ಪ್ರಯುಕ್ತ ಏನಿವತ್ತು ಈ ಕಾರ್ಯಕ್ರಮ ಸನ್ಮಾನ ಕಾರ್ಯಕ್ರಮ ನಾವು ಹಮ್ಮಿಕೊಂಡಿದ್ದೇವೆ. VAK ಫೌಂಡೇಶನ್ ಅಧ್ಯಕ್ಷ ಮಾತ್ರ ಅಲ್ಲ, ಎಲ್ಲ ಪದಾಧಿಕಾರಿಗಳಿಗೂ ನಾನು ಧನ್ಯವಾದ. ಯಾಕಂದ್ರೆ ಈ ಕಾರ್ಯಕ್ರಮ ಯಶಸ್ವಿ ಆಗಬೇಕಂದ್ರೆ ಏನು VAK ಫೌಂಡೇಶನ್ ನಂಬರ್ ಕೊಟ್ಟಲ್ಲ, ಅವರು ಸಹಯೋಗ ಬಹಳ ದೊಡ್ಡದು. ಪೌರ ಕಾರ್ಮಿಕರು 350
ಐತಿ. ಯಾಕಂದ್ರೆ ಅವ್ರು ಕ್ಲೀನ್ ಮಾಡಿದ್ರೆ ಅವ್ರು ಬರೀ ಕಸ ಕಡ್ಡಿಗಳನ್ನು ಕ್ಲೀನ್ ಮಾಡೋದಿಲ್ಲ. ಏನು ನಮ್ಮ ಸಿಟಿಯಲ್ಲಿ ಇದು ರೋಗಗಳನ್ನು ಕ್ಲೀನ್ ಮಾಡ್ತಾರೆ, ನಿವಾರಣೆ ಮಾಡ್ತಾರೆ. ಅವ್ರು ಒಂಥರ ಒಂದು ದೇವರ ಸ್ವರೂಪ. ಅವ್ರ ಆಯುಷ್ಯ ಕಮ್ಮಿ ಮಾಡಿ ಇನ್ನೊಬ್ಬರ ಆಯುಷ್ಯ ಜಾಸ್ತಿ ಮಾಡ್ತಾರೆ ಅವರು. ಅದಕ್ಕೆ ಅವ್ರು ಒಂದು ದೇವ್ರ ಸಮಾನ